ಮಾಡಿ ಆಮೇಲೆ ಬಾಗಿದ್ದು ಎಲ್ಲ ಮಳೆದು ಎರಡನೇದು ಅಂತದ್ದು ಥೀಮ್ ಇಟ್ಕೊಂಡು ಇವತ್ತು ಮಾಡಿರೋದು. ಸುಗಮ ಸಂಗೀತದ ಒಂದು ಪ್ರಕಾರ ಝೂಲ ಅಂತ ಹೇಳ್ಬೋದು, ಇದರಲ್ಲಿ ಕಚೇರಿ ಅಂತ ಪ್ರಕಾರ ಇದು. बनवारी कारी बदरिया
बनवारी हो तारी तारी बदरी
ಕೊನೆಯದಾಗಿ ಕವಿ DS ಕರ್ಕಿಯವರ ಗೀತೆ ಮಳೆ ಬಂದು ನಿಂತ ಮೇಲಿನ ಪ್ರಕೃತಿಯ ಸುಂದರತೆಯ ಬಗ್ಗೆ ಇದರಲ್ಲಿ ವರ್ಣನೆ ತುಂಬಾ ಸುಂದರವಾಗಿದೆ. ನನ್ನ ಪೂಜ್ಯ ಗುರುಗಳು ಪಂಡಿತ್ ವಸಂತ್ ಕನಕಾಪುರ್ ಸರ್ ಅವರ ಕಾಂಪೋಸಿಷನ್ ಇದು. ಆಮೇಲೆ GS ಹೆಗ್ಡೆ ಸರ್ ಬಗ್ಗೆ ಹೇಳಿದಷ್ಟು ಕಡಿಮೆ. ಅವ್ರೀಗ ಹೀಗೆ ಹೀಗೆ ಅಂತ ಇದ್ದಾರೆ. ಅವ್ರದ್ದು ಸಂಗೀತ ಒಂದೇ ಅಲ್ಲ, ಯಕ್ಷಗಾನ, ನಾಟಕ ಎಲ್ಲದಕ್ಕೂ ಅವ್ರದ್ದು ಒಂದು ದೊಡ್ಡ ಕೊಡುಗೆ ಇದೆ. ನಮ್ಮ ಕರ್ನಾಟಕದ ಒಂದು ಹೆಮ್ಮೆಯ ಆರ್ಗನೈಸರ್, ಕಲಾವಿದರಂತೂ ಕಲಾವಿದರಿದ್ದಾರೆ. ಅದ್ರ ಜೊತೆಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಾರತ ದೇಶದಲ್ಲೇ ನಾನು ಹೇಳೋದು ಇದಂತಂದ್ರೆ ಅವರಷ್ಟು ಕಾರ್ಯಕ್ರಮ ಇಂಡಿವಿಜುವಲ್ ಆಗಿ ಆರ್ಗನೈಸ್ ಮಾಡಿದವರು ಯಾರು ಇಲ್ಲ ಅಂತ ಹೇಳ್ತೇನೆ. ಎಷ್ಟೊಂದು ಕಾರ್ಯಕ್ರಮ ಹತ್ರ ಈಗ 600 ಕಾರ್ಯಕ್ರಮಗಳು ಆಗ್ತವೆ. ಅದು ಎಲ್ಲ ಒಂದು ಒಳ್ಳೊಳ್ಳೆ ಕಲಾವಿದರನ್ನ ಎಲ್ಲೆಲ್ಲಿಂದ ಸಣ್ಣ ಸಣ್ಣ ಒಂದು ಹಳ್ಳಿಯಿಂದ ಹಿಡ್ಕೊಂಡು ಸಿರ್ಸಿ ಕಡೆ ಎಲ್ಲ ಎಷ್ಟೊಂದು ಕಲಾವಿದರಿದ್ದಾರೆ. ಅಲ್ಲಿಂದ ಉಳ್ಕೊಂಡು ಬಂದು ಎಲ್ಲರಿಗೂ ಅವಕಾಶ, ಅಂದ್ರೆ ನಿಮ್ಮಲ್ಲಿ ಅದು ಟ್ಯಾಲೆಂಟ್ ಇತ್ತಂದ್ರೆ ಅವರು ಖಂಡಿತ ಅವಕಾಶ ಕೊಡ್ತಾರೆ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ, ಫೆಸ್ಟಿವಲ್ಗಳನ್ನ ಮಾಡ್ತಾ ಇದ್ದಾರೆ. ನನಗೆ ತುಂಬಾ ಅವಕಾಶ, ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ನಮ್ಗೆ ಬಹಳ ಅಂದ್ರೆ ಹೆಮ್ಮೆ ಅನಿಸ್ತದೆ. ನಮ್ಮ ಕರ್ನಾಟಕದವರು ಇಷ್ಟೊಂದು ಮಟ್ಟಿಗೆ ಅವರು ಪೂರ್ಣ ಕುಟುಂಬ. ಇವತ್ತು ಧನಂಜಯ್ ಇದ್ದಾನೆ, ಧನಂಜಯ್ ಶಿಷ್ಯರು ಹಾಡಿದ್ದು. ಅವನು ಹಾಗೆ ಆಸ್ ಎ ಪರ್ಫಾರ್ಮರ್ ಆಲ್ಸೋ ಇಸ್ ಎ ಸಕ್ಸಸ್ಫುಲ್ ಆರ್ಟಿಸ್ಟ್. ಮತ್ತೆ ಅದ್ರ ಜೊತೆಗೆ ಟೀಚಿಂಗ್ ಆಗ್ಲಿ, ಮತ್ತೆ ತಂದೆಯವ್ರದ್ದೇ ಒಂದು ಇದನ್ನ ಮಾರ್ಗದರ್ಶನದಿಂದ ಅವನು ಕೂಡ ಎಷ್ಟು ವರ್ಷಕ್ಕೊಮ್ಮೆ ಕಾರ್ಯಕ್ರಮ ಮಾಡ್ತಾನೆ. ಒಳ್ಳೆ ಅವಕಾಶ ನನ್ನ ಶಿಷ್ಯರಿಗೂ ಕೊಟ್ಟಿದ್ರು. ಅದೇ ಗೀತಕ್ಕನು ಹಾಗೆ ಒಂದು ಸುಂದರ ಕುಟುಂಬ, ಒಬ್ರಿಗೊಬ್ರು ಸಪೋರ್ಟಿಂಗ್ ಮಾಡ್ಕೊಂಡು ಗೀತಕ್ಕ ಎಷ್ಟು ಜನ ತಯಾರು ಮಾಡಿದ್ದಾರೆ. ನಮ್ಮ ಕರ್ನಾಟಕದ ಹುಡುಗಿಯರನ್ನ ಎಷ್ಟೊಂದು ಒಳ್ಳೊಳ್ಳೆ ಕಲಾವಿದರನ್ನ ತಯಾರು ಮಾಡಿದ್ದಾರೆ. ಸಂಪೂರ್ಣ ಕುಟುಂಬಕ್ಕೆ ನಾನು ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಕೊನೆಯದಾಗಿ ಎಷ್ಟೋ ಹೇಳಬೇಕು, ಆದ್ರೆ ಸ್ವಲ್ಪದ್ರಲ್ಲಿ ಹೇಳಿ ಮುಗಿಸಿದೆ. ಕೊನೆಯದಾಗಿ DS ಕರ್ಕಿ ಅವರ ಚೆಲುವ ನೋಡು ನೀರ
ನೆನಪು ಮಾಡಿಕೊಟ್ರು. ಕಾಂಪೋಸಿಷನ್ಗೆ ನುಡ್ಸೋದಂದ್ರೆ ಬಹಳ ಕಷ್ಟ. ಕನಕಾಂಬ ಸರ್ ಕಾಂಪೋಸಿಷನ್ಗೆ ಇಷ್ಟೊಂದು ಚೆನ್ನಾಗಿ ಸಚ್ ಎ ಟ್ಯಾಲೆಂಟೆಡ್ ಆರ್ಟಿಸ್ಟ್. ಭರದ್ವಾಜ್ ಎಷ್ಟೊಂದು ಚೆನ್ನಾಗಿ ಸಾಥ್ ಸಂಗತ್ ಅರ್ಥ ಮಾಡಿಕೊಂಡು ಎಷ್ಟೊಂದು ಸುಂದರವಾಗಿ ನುಡ್ಸಿದ್ರು. ಒಂದು ಕಾರ್ಯಕ್ರಮ ಚೆನ್ನಾಗಿ ಆಗ್ಬೇಕಂತಂದ್ರೆ ಇಬ್ಬರದು ಬಹಳ ಒಂದು ವೆರಿ ಇಂಪಾರ್ಟೆಂಟ್ ರೋಲ್. ಅಂಡ್ ನನ್ನ ಶಿಷ್ಯರು ಕೂಡ ನನಗೆ ಸಪೋರ್ಟಿಂಗ್ ಆಗಿ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗಿಂತ ನೀವು ಶ್ರೋತೃಗಳು ಇಷ್ಟೊಂದು ಸಂತೋಷದಿಂದ ಕೇಳಿದಿರಿ, ಅದಕ್ಕೆ ಎಲ್ಲರಿಗಿಂತ ನಾನು ಧನ್ಯವಾದ ಎಲ್ಲರಿಗೂ ಹೇಳ್ತೇನೆ. ಎಲ್ಲರಿಂದ ಹೆಚ್ಚು ಸಂತೋಷ ನನಗೆ. ಯಾಕಂದ್ರೆ ನನ್ನ ಉದ್ದೇಶನೇ ಅಷ್ಟು, ಒಳ್ಳೆ ಹಾಡಬೇಕು, ಒಳ್ಳೆ ಕೇಳಬೇಕು. ನಾನು ನಿಂತ್ಕೊಂಡು ನೋಡಿ ಸಂತೋಷ ಪಡ್ಬೇಕು. ನಿಮ್ಮ ಚಪ್ಪಾಳೆ, ಅವ್ರ ಖುಷಿ ಎರಡೇ ನನ್ನ ಕೊನೆಯ ಮತ್ತು ಕೊನೆಯ ಅದಕ್ಕಾಯ್ತು ನನ್ನ ಕೆಲಸ ಮುಗಿತು. ಮತ್ತೊಂದು ಪ್ರೋಗ್ರಾಮೇ ಶುರು ಅಷ್ಟೇ. ಇದು ನನ್ನ ಜೀವನ ಶೈಲಿ ಆಗಿಬಿಟ್ಟಿದೆ. ಅದು ಹೇಗೋ ಗೊತ್ತಿಲ್ಲ. ಪೂರ್ಣಿಮಾ ತುಂಬ ಚಿಕ್ಕವಳಿಂದಾಗೂ ನಾನು ನೋಡಿದ್ದೆ. ಅವರ ತಂದೆ ಧಾರವಾಡದಲ್ಲಿ ಅವರ JK ಭಟ್ರು. ಇಡೀ ಕುಟುಂಬ ನನ್ನ ಪರಿಚಯ, ಒಡನಾಟ ಐತಿ. ಆಗಿಂದನೂ ನೋಡಿದ್ದೀನಿ ನಾನು. ಅವರ ಬೆಳವಣಿಗೆ ಹಾದಿಯಲ್ಲಿ ಅವರು ಎಷ್ಟೆಲ್ಲ ಒಂದು ಬೇರೆ ಬೇರೆ ಕಡೆ ಅವ್ರ ಮನೆಯಲ್ಲಿ ಟ್ರಾನ್ಸ್ಫರ್ ಆದಾಗ ಬೇರೆ ಬೇರೆ ಕಡೆ ಹೋಗಿ ಬೇರೆ ಬೇರೆ ರೀತಿ ಎಷ್ಟು ಕಷ್ಟಪಟ್ಟು ಒಂದು ಸಿದ್ಧಿಯನ್ನು ಪಡೆದಿದ್ದಾರೆ. ಅದೆಲ್ಲವನ್ನು ನೀವು ಕೇಳಿದ್ರಿ. ನಾನು ಹೇಳಿದ್ರಿ. ನನ್ನ ಬಗ್ಗೆ ಅತಿ ಯಾಕೆ ಸ್ವಲ್ಪ ಹೆಚ್ಚು ಮಾತಾಡಿದ್ರು. ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಹೇಳೋದು ಬಿಟ್ಟರೆ ನಮ್ಮ ಕುಟುಂಬಕ್ಕೆ ಅವರನ್ನು ಶುಭ ಹಾರೈಸ್ತೀನಿ. ನಾನು ಹೇಳಿ ನೀನು ಬಹುವಚನ ಕೊಡಿಬಿಡಿ ಅಂತ ಹೇಳಿ ಅವರೇ ಹೇಳಿಬಿಡ್ತೀನಿ. ಆಯ್ತಮ್ಮ, ಯಾಕೆ ನನಗೇನು, ನಮ್ಮಲ್ಲಿ ಹೆಣ್ಣು ಮಕ್ಕಳಿಲ್ಲ, ಎಲ್ಲ ಹೆಣ್ಣುಮಕ್ಕಳು. ಇಂಥ ಒಂದು ಸುಸಂದರ್ಭ ಒದಗಿಸ್ಕೊಟ್ಟಂತ ಆ ದೇವರಿಗೆ ವಂದಿಸಿ, ಎಂತೆಂಥ ಒಳ್ಳೊಳ್ಳೆ ಶ್ರೋತೃಗಳು ಬಂದಿದ್ದೀರಿ. YV ಗುಂಡೂರಾವ್ ಅಂತ ಪ್ರಸಿದ್ಧ ಕಲಾವಿದರು ಬರ್ತಿದ್ದಾರೆ. ಈಗ ಹಲವರು ಇದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಇಂಥ ಕಾರ್ಯಕ್ರಮ ನಡೆಸ್ತಾನೆ ಇರ್ತೀನಿ ಅಂತ ಹೇಳ್ತಾ ನಾವಿಂದಿನ ಕಾರ್ಯಕ್ರಮ ಮುಗಿಸೋಣ. ಶುಭರಾತ್ರಿ.